ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ ಯುಗೇ ಯುಗೇ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಗೆ ನಾವು ಪರಿಸ್ಥಿತಿಗಳನ್ನು ನೋಡಿಕೊಂಡು ನಮ್ಮ ಆಲೋಚನಾ ಲಹರಿಗಳನ್ನು ಬದಲಾಯಿಸಿಕೊಂಡು ಆ ಸಮಯಕ್ಕೆ ತಕ್ಕಂತೆ ಭಗವಂತ ಕೊಟ್ಟಿರ್ತಕ್ಕಂತಹ ಬುದ್ಧಿಯನ್ನು ಉಪಯೋಗಿಸಿ ಸರಿಯಾದ ರೀತಿಯ ಆಲೋಚನೆಯನ್ನೇ ಮಾಡಿ ನಾವು ಹೆಜ್ಜೆ ಇಡಬೇಕು ಅನ್ನೋದನ್ನು ಅರ್ಜುನನ ಮೂಲಕ ನಮಗೆಲ್ಲ ತೋರಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಒಂದು ವೇಳೆ ನೀನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ಸ್ವರ್ಗನ ಪಡಿತೀವಿ, ಸಂಗ್ರಾಮದಲ್ಲಿ ವಿಜಯ ಆದರೆ ಭೂಲೋಕದ ರಾಜಸುಖವನ್ನೇ ಪಡಿತೀಯ. ಅದರಿಂದ ಅರ್ಜುನ, ನೀ ಯುದ್ಧ ಮಾಡ್ತೀನಿ ಅಂತ ನಿಶ್ಚಯ ಮಾಡಿಕೊಂಡು ಸಿದ್ಧನಾಗಿ ನಿಲ್ಲು ಅಂಥೇಳಿ ತನ್ನ ಮಾತನ್ನು ಮುಂದುವರಿಸಿ ಹೇಳ್ತಾನೆ. ಕರ್ಮವನ್ನು ಮಾಡಲೇಬೇಕು, ಸ್ವಧರ್ಮ ಕರ್ಮ, ತನ್ನ ಪ್ರಾರಬ್ಧದಿಂದ ಬಂದಿರತಕ್ಕಂಥ ಕರ್ಮವನ್ನು ಮಾಡಲೇಬೇಕು. ಆದರೆ ಹೇಗೆ ಮಾಡಬೇಕೋ ಅದನ್ನು ಮುಂದೆ ಹೇಳ್ತಾ ಇದ್ದಾನೆ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯ ಜಯೌ ತತಃ ಯುದ್ಧಯ ಯುಜಸ್ವಾನ ಏವಂ ಪಾಪಂ ಅವಾಪ್ಸ್ಯಸಿ. ಯುದ್ಧವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಜಯ ಪರಾಜಯ, ಲಾಭ ಹಾನಿ, ಸುಖ ದುಃಖ ಇದನ್ನು ಸಮನಾಗಿ ತಿಳ್ಕೊಂಡು ಅನಂತರ ಯುದ್ಧ ಮಾಡಲು ಸಿದ್ಧನಾಗು. ಈ ಪ್ರಕಾರ ಯುದ್ಧ ಮಾಡೋದ್ರಿಂದ ನಿಮಗೆ ಪಾಪ ತಟ್ಟುಲ್ಲ. ಇಲ್ಲಿ ಭಗವಂತ ಅರ್ಜುನನಿಗೆ ಯುದ್ಧ ಮಾಡುವಂತಿದ್ದಾರೆ. ಆದರೆ ನಮಗೆ ಈ ಪ್ರಪಂಚದ ಕೆಲಸಗಳನ್ನು ಮಾಡುವಾಗ ಇದನ್ನು ನೀನು ಮನಸ್ಸಲ್ಲಿಟ್ಕೋ ಅಂಥೇಳಿ ಸೂಚ್ಯವಾಗಿ ಭಗವಂತ ಹೇಳ್ತಿದ್ದಾನೆ. ಎಲ್ಲ ಕೆಲಸಗಳನ್ನು ಮಾಡುವಾಗಲೂ ಕೂಡ ಜಯ ಪರಾಜಯ, ಲಾಭ ಆಗ್ಬೋದು, ಹಾನಿ ಆಗ್ಬೋದು, ಸುಖವಾಗಬಹುದು, ದುಃಖವಾಗ್ಬೋದು. ಆದರೆ ಇದು ಯಾವುದನ್ನು ನೀನು ನಿನಗೆ ಅಂಟಿಸಿಕೊಳ್ಳಬೇಡ. ಯಾಕೆ? ಇದು ಬಂದು ಹೋಗ್ತಕ್ಕಂಥದ್ದು, ಯಾವುದು ಇಲ್ಲಿ ಇರ್ತಕ್ಕಂಥದ್ದಲ್ಲ. ಇವೆಲ್ಲವೂ ಕೂಡ ಬಂದು ಹೋಗ್ತಕ್ಕಂಥದ್ದು. ಅದರಿಂದ ನಿನ್ನ ಮನಸ್ಥಿತಿಯನ್ನು ಸರಿಯಾಗಿಟ್ಟುಕೊಂಡು ನೀನು ಕೆಲಸಗಳನ್ನು ಮಾಡು ಅನ್ನುವ ಸೂಚನೆಯನ್ನು ಭಗವಂತ ಇಲ್ಲಿ ಕೊಡ್ತಾ ಇದ್ದಾನೆ. ನಮ್ಮ ಮನಸ್ಸು ಈ ದ್ವಂದ್ವಗಳಲ್ಲಿ ಸಿಕ್ಕಾಕೋಬಾರ್ದು. ಯಾವುದು? ಜಯ ಅಪಜಯ, ಸುಖ ದುಃಖ, ಲಾಭ ಹಾನಿ, ಇದು ನಡೆಯುತ್ತೆ. ಎರಡರಿಗೊಂದು ನಡೀಲೇಬೇಕು. ಇಲ್ಲ ಸುಖ ಸಿಗಬೇಕು, ಇಲ್ಲ ದುಃಖ ಆಗಲೇಬೇಕು. ಜಯ ಸಿಗಬೇಕು, ಇಲ್ಲ ಪರಾಜಯ ಆಗಬೇಕು. ಲಾಭ ಆಗಬೇಕು, ಇಲ್ಲ ಹಾನಿ ಆಗಬೇಕು. ಆದರೆ ಇದ್ಯಾವುದನ್ನು ನನ್ನ ಮಟ್ಟಕ್ಕೆ ತಗೊಳ್ಳದೆ ನನ್ನ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಂಡು ಎರಡನ್ನು ಸ್ವೀಕರಿಸುವ ಮನೋಭಾವವನ್ನು ಇಟ್ಕೋಬೇಕು. ಇದು ವಿಶೇಷವಾದಂತಹ ಸೂಚನೆಯನ್ನು ಭಗವಂತ ನಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಕರ್ತವ್ಯವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಡೆಯೋ ಸಾಧ್ಯತೆಗಳಿರುತ್ತೆ. ಹೀಗೇ ಆಗಬೇಕು ಅಂತಕ್ಕಂಥದ್ದು ಏನೂ ಇರಲ್ಲ. ಆದರೆ ಎರಡನ್ನು ಸ್ವೀಕರಿಸುವ ಮನೋಭಾವವನ್ನು ನಾವು ಇಟ್ಕೋಬೇಕು. ಇದನ್ನು ನಾವು ಇಂಗ್ಲೀಷಲ್ಲಿ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತ ಕರಿತೀವಿ. ಏನು ಬಂದರೂ ಅದನ್ನು, ಆಟ ಅಂದಮೇಲೆ ಸೋಲು ಇದೆ, ಗೆಲುವು ಇದೆ. ಸೋಲಾಗಲಿ ಗೆಲುವಾಗಲಿ ಎರಡನ್ನು ಸ್ವೀಕರಿಸುವ ಮನೋಭಾವ. ಈ ಜೀವನದಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನು? ಈ ಜೀವನ ನಡೆಸೋದು ಅಂದರೆ ಒಂದು ಆಟ ಇದ್ದ ಹಾಗೆ. ಆಟದಲ್ಲಿ ಸೋಲು ಗೆಲುವು ಎರಡೂ ಇರುತ್ತೆ. ಆದರೆ ಯಾವುದನ್ನು ನಾನು ನನ್ನ ಮನಸ್ಸಿಗೆ ಅಂಟಿಸ್ಕೋಬಾರ್ದು. ಗೆದ್ದಾಗ ಬೀಗದೆ, ಸೋತಾಗ ತಗ್ಗದೆ, ತಲೆ ತಗ್ಗಿಸದೆ ಕಣ್ಣೀರ್ಗೆರಿಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ಇಂದಿನ ಜನಾಂಗಕ್ಕೆ ಬಹಳ ಮುಖ್ಯವಾದಂಥ ವಿಚಾರ. ಅನೇಕರು ಇವತ್ತು ಡಿಪ್ರೆಷನ್ ಅನ್ನುವ ಪದವನ್ನು ಉಪಯೋಗಿಸಿ ನಮಗೆ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳ್ತಾರೆ. ಅನೇಕ ಯುವಕರು ಕೂಡ ಈ ಮನೋಭೌಮಿಕೆಗೆ ಕಾರಣ ಚಿಕ್ಕಂದಿನಿಂದ ನಾವು ಅವರಿಗೆ ಈ ದ್ವಂದ್ವಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ನಮ್ಮ ಮಾನಸಿಕವಾಗಿ ನಾವು ಅವರಿಗೆ ನೀಡಲಿಲ್ಲ. ಆ ಮಾರ್ಗದರ್ಶನಗಳನ್ನು ನಾವು ಮನೆಯಲ್ಲಿ ನೀಡುವುದು ಕಡಿಮೆ ಆಯಿತು. ಹಿಂದಿನ ಜನ ಮಾರ್ಗದರ್ಶಕವಾಗಿ ತನ್ನ ಮಕ್ಕಳಿಗೆ ತಮ್ಮ ನಡತೆಗಳ ಮೂಲಕ, ತಮ್ಮ ಆಲೋಚನೆಗಳ ಮೂಲಕ ಈ ಥರ ತೋರಿಸ್ತಾ ಇದ್ರು. ಆದರೆ ಇವತ್ತು ನಾವು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ
ಎಲ್ಲವೂ ಗೆಲ್ಲಬೇಕು ಅನ್ನುವ ಮನೋಭಾವವನ್ನು ಕಲ್ಪಿಸ್ತಿದ್ದೀವಿ, ತಪ್ಪಲ್ಲ. ಆದರೆ ಸೋಲು ಬಂದಾಗ ಅದನ್ನು ಎದುರಿಸುವ ಶಕ್ತಿಯನ್ನು, ಮನೋಸ್ಥೈರ್ಯವನ್ನು ನಾವು ಮಕ್ಕಳಿಗೆ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಅನೇಕರು ಆ ಡಿಪ್ರೆಷನ್ಸ್ಗೆ ಹೋಗ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಎರಡೂ ಇದ್ದೇ ಇದೆ, ಸುಖ ದುಃಖ, ಜಯ ಅಪಜಯ, ಲಾಭ ನಷ್ಟ. ಆದರೆ ಏನನ್ನು ಬಂದರೂ ಕೂಡ ಅದನ್ನು ಸ್ವೀಕರಿಸುವ ಮನೋಭಾವವನ್ನು ನಾವು ಮೊದಲು ಬೆಳೆಸ್ಕೋಬೇಕು. ಆ ಸ್ವೀಕರಿಸುವ ಮನೋಭಾವವನ್ನು ಬೆಳೆಸ್ಕೊಂಡು ನಂತರವೇ ಮುಂದೆ ಹೆಜ್ಜೆ ಹಾಕಬೇಕು. ಹಾಗೆ ಮಾಡೋದ್ರಿಂದ ಯಾವ ಪಾಪವೂ ಕೂಡ ನಮಗೆ ಇಲ್ಲಿ ಸಂಭವಿಸೋದಿಲ್ಲ. ಇಲ್ಲಿ ಪಾಪ ಅಂತ ಹೇಳಿದ್ರೆ ಅದರಿಂದ ಬರ್ತಕ್ಕಂಥ ಫಲ, ಯಾವ ಕರ್ತವ್ಯವನ್ನು ಮಾಡೋಕ್ಕೆ ಹೋಗ್ತಿದ್ದೀವಿ ಅದು ನಮ್ಮನ್ನು ಬಾಧಿಸಲ್ಲ. ಹಾಗಾಗಿ ಜಯ ಅಪಜಯವಾಗಲಿ, ಲಾಭ ನಷ್ಟಗಳಾಗಿ ನಮ್ಮನ್ನು ಬಾಧಿಸುವುದಕ್ಕೆ ಅಲ್ಪ ಮಾಡ್ಬೋದು. ಸಮುದ್ರದಲ್ಲಿ ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ, ನಾನು ಕಲ್ಲು ಬಂಡೆಯಂತೆ ನಿಂತ್ಕೊಳ್ಳೋಕ್ಕಾಗಲ್ಲ. ಕಲ್ಲು ಬಂಡೆಯಂತೆ ನಿಂತರೆ ಅಲೆಗಳು ಬಂದು ನನ್ನನ್ನು ಹೊಡೆದು ಕೆಳಕ್ಕೆ ಬೀಳಿಸತ್ತೆ. ಅಲೆ ಎತ್ತರವಾಗಿ ಬಂದಾಗ ತಲೆಯನ್ನು ತಗ್ಗಿಸಿ ಮುಳುಗಬೇಕು, ಅಲೆ ಕಡಿಮೆಯಾದಾಗ ತಲೆಯನ್ನೆತ್ತಿ ಹೀಗೆ ಜಯ ಅಪಜಯ, ಲಾಭ ನಷ್ಟಗಳು, ಅದರ ಹೊಡೆತಗಳು, ಅಲೆಗಳು ಬೀಳ್ತಾನೇ ಇರುತ್ತೆ. ಆದರೆ ಇದ್ಯಾವುದಕ್ಕೂ ನಾನು ತಲೆ ತಗ್ಗಿಸದೆ ಜೀವನದ ಆಟವನ್ನು ಆಡಿ ಮುಗಿಸ್ಬೇಕು. ಅದೇ ಜೀವನದ ಸಾರ್ಥಕತೆ. ನಾನು ಹೇಳಿದಂತೆ ನಡೆಯಬೇಕು ಅಂತ ಗಟ್ಟಿಯಾಗಿ ನಿಂತರೆ ಅಲೆ ಬಂದು ಕೊಚ್ಚಿ ಹೊಡೆದು ಹೋಗುತ್ತೆ. ಅಲೆ ಬಂದು ಹೊಡೆದಾಗ ಅದನ್ನು ತಡ್ಕೊಳ್ಳುವ ಶಕ್ತಿ ನಮಗಿರಲ್ಲ. ಅದರಿಂದ ಬುದ್ಧಿವಂತಿಕೆಯಿಂದ ಜೀವನವನ್ನು ಸಾಗಿಸಬೇಕು. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾ ಇದ್ದಾನೆ. ಮನೋಭೂಮಿಕೆಯನ್ನು ಈ ಜೀವನದಲ್ಲಿ, ಈ ಜೀವನದ ಚದುರಂಗ ಆಟದಲ್ಲಿ ನಾವು ಹೇಗೆ ಜೀವನವನ್ನು ಮಾಡಿಸ್ತಾ ಹೋಗಬೇಕು, ಇರುವ ಅಲ್ಪ ಆಯಸ್ಸನ್ನು ಹೇಗೆ ನಾವು ಸಾರ್ಥಕಗೊಳಿಸ್ಕೋಬೇಕು, ಹೇಗೆ ಸಂತೋಷವಾಗಿ ಕಳೀಬೇಕು ಅಂದರೆ ಈ ಪರಿಸ್ಥಿತಿಗಳು, ಸುತ್ತಲಿನ ವಾತಾವರಣಗಳು, ಈ ಅಲೆಯ ಹೊಡೆತಗಳು ನಮಗೆ ಯಾವಾಗಲೂ ಬೀಳ್ತಾನೇ ಇರುತ್ತೆ. ಇದನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಮುದ್ರದ ಅಲೆಗಳನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ, ಜೀವನದಲ್ಲಿ ಈ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅಲೆಗಳು, ಆ ಅಲೆಗಳಲ್ಲಿ ಜಯ ಅಪಜಯ, ಲಾಭ ನಷ್ಟ, ಸುಖ ದುಃಖ, ನೋವು ನಲಿವು ಯಾವುದನ್ನು ತಪ್ಪಿಸೋಕ್ಕಾಗಲ್ಲ. ಆದರೆ ಅವುಗಳನ್ನು ಸ್ವೀಕರಿಸುವ ಮನೋಭೂಮಿಕೆಯನ್ನು ನಾವು ಮಾಡಿಕೊಂಡು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅರ್ಜುನ. ಹಾಗಾದಾಗ ನಿನಗೆ ಯಾವ ಪಾಪವೂ ನಿನ್ನನ್ನು ತಟ್ಟುವುದಿಲ್ಲ ಅಂಥೇಳಿ ಅರ್ಜುನನ ಮನೋಸ್ಥಿತಿಗೆ ತಕ್ಕಂತೆ ತಾನು ಕೆಳಕಿಳಿದು ಬಂದು ವಿಸ್ತಾರವಾದ ವಿಶ್ಲೇಷಣೆಯನ್ನು ನೀಡಿ ಅರ್ಜುನನ ಮನೋಭೂಮಿಕೆಯನ್ನು ಸಿದ್ಧಪಡಿಸ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಮುಂದೆ ಹೇಳ್ತಾ ಹೋಗ್ತಾನೆ, ಎಲೈ ಪಾರ್ಥ, ಈ ಮಾತುಗಳನ್ನು ನಿನಗೆ ಜ್ಞಾನಯೋಗದ ಮೂಲಕ ಹೇಳ್ತಾ ಇದ್ದೀನಿ. ಏಷಾ ತೇ ಅಭಿಹಿತ ಸಾಂಖ್ಯೆ ಬುದ್ಧಿ ಯೋಗೇತು ಇಮಾಂ ಶೃಣು ಬುದ್ಧ್ಯಾ ಯುಕ್ತಂ ಯಯಾ ಪಾರ್ಥ ಕರ್ಮ ಬಂಧನಂ. ಈ ಮಾತನ್ನು ನಿನಗೆ ಇಷ್ಟವರೆಗೂ ಹೇಳಿದ್ದೆಲ್ಲ ಜ್ಞಾನ ಮಾರ್ಗದ ವಿಚಾರ. ಆದರೆ ಈಗ ನಿನಗೆ ಕರ್ಮಯೋಗದ ವಿಚಾರವನ್ನು ಹೇಳ್ಕೊಡ್ತಾ ಇದ್ದೀನಿ. ಆ ಬುದ್ಧಿಯಿಂದ ನೀನು ಬಂಧನವನ್ನು ಸರಿಯಾಗಿ ತ್ಯಜಿಸ್ಬಿಡ್ತೀಯ ಅಂದರೆ ಪೂರ್ಣವಾಗಿ ಆ ಕರ್ಮ ಬಂಧನದಿಂದ ಬಿಡಿಸ್ಕೊತೀಯ. ಈಗ ನೀನು ಕರ್ಮದ ವಿಚಾರವನ್ನು ಹೇಳ್ತಿದ್ದೀನಿ, ಇದುವರೆಗೆ ನಿನಗೆ ಜ್ಞಾನದ ವಿಚಾರವನ್ನು ಹೇಳಿದೆ ಅಂಥೇಳಿ ಪರಮಾತ್ಮ ಈಗ ಕರ್ಮದ ವಿಶೇಷತೆಯನ್ನು ಹೇಳ್ತಾ ಇದ್ದಾನೆ. ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಕಾರ್ಯಗಳು, ಆ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನುವುದನ್ನು. ಹಾಗಾಗಿ ಭಗವದ್ಗೀತೆ 2ನೇ ಅಧ್ಯಾಯ ಒಂದು ಪೂರ್ಣವಾದಂಥ ನಮಗೆ ಏನು ಹೇಳ್ತಿದ್ದೇನೆ ಭಗವಂತ ಇದನ್ನು ಇಲ್ಲಿ ವಿಶೇಷವಾಗಿ ಹೇಳಿಬಿಡ್ತಾನೆ. 2ನೇ ಅಧ್ಯಾಯಕ್ಕೆ ವಾಸ್ತವವಾಗಿ ಆತನ ಉಪದೇಶ ಮಾರ್ಗದರ್ಶನ ಮುಗಿದೋಗುತ್ತೆ. ಅದನ್ನು ವಿಸ್ತರಿಸಿದ್ದೇ, ವಿಸ್ತಾರವಾಗಿ ಹೇಳಿದ್ದೇ ಮುಕ್ಕಿನ 16 ಅಧ್ಯಾಯಗಳು. ಅದರಿಂದ ಎಲ್ಲವನ್ನು ಇದುವರೆಗೆ ಸಾಂಖ್ಯಯೋಗ ಅಂದರೆ ಜ್ಞಾನಯೋಗದ ವಿಚಾರಗಳನ್ನು ಹೇಳಿದ. ಯಾವ ರೀತಿ ನಮ್ಮ ಆ ಜ್ಞಾನಯೋಗದಲ್ಲಿ ನಾವು ತಿಳ್ಕೊಂಡು ನಾವು ಯೋಚನಾ ಲಹರಿಗಳನ್ನು ಮಾಡಬೇಕು ಅನ್ನೋದನ್ನು ಭಗವಂತ ಹೇಳ್ತಾ ಇದ್ದಾನೆ. ಆದರೆ ಮುಂದೆ ಹೇಳ್ತಾ ಹೋಗ್ತಾ ಇದ್ದಾನೆ ಕರ್ಮಯೋಗದಲ್ಲಿ. ಈ ಕರ್ಮ ಯೋಗದ ಬಗ್ಗೆನೇ ಮುಂದಿನ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ಭಗವಂತ ಮಾರ್ಗದರ್ಶನ ನೀಡ್ತಾನೆ. ಆದರೆ ಇದನ್ನು ಕೆಲವು ಮಾರ್ಗಸೂಚಿಗಳನ್ನು, ಪಕ್ಷಿ ನೋಟವನ್ನು ಈ ವಿಚಾರದಲ್ಲಿ ಈಗ ಅರ್ಜುನನಿಗೆ ನೀಡ್ತಾ ಇದ್ದಾನೆ. ಏನಂತ ಹೇಳ್ತಿದ್ದಾನೆ, ಏಷಾ ತೇ ವಿಹಿತ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು. ಈಗ ನಿನಗೆ ಜ್ಞಾನಯೋಗದ ಬಗ್ಗೆ ಹೇಳಿದೆ, ಈಗ ನಿನಗೆ ಬುದ್ಧಿಯೋಗದ ಬಗ್ಗೆ ಹೇಳ್ತಿದ್ದೀನಿ. ಇಲ್ಲಿ ಪದ ಬುದ್ಧಿರ್ಯೋಗ, ಬುದ್ಧಿರ್ಯೋಗೆ ಅಂತ ಹೇಳ್ತಾ ಇದ್ದಾನೆ ಪದ. ಯೋಗ ಅಂದರೆ ಜೀವಾತ್ಮ ಪರಮಾತ್ಮನನ್ನು ಸೇರ್ತಕ್ಕಂಥದ್ದು, ಅದನ್ನು ಯೋಗ ಅಂತ ಕರೀತಕ್ಕಂಥದ್ದು. ಈ ಅನೇಕ ಯೋಗಗಳಿದೆ. ನಮ್ಮ ಋಷಿಮುನಿಗಳ ಪ್ರಕಾರ ಸುಮಾರು 87 ಯೋಗಗಳಿದೆ. ಆದರೆ ಈ ಬುದ್ಧಿಯೋಗ ಅನ್ನೋದನ್ನು ವ್ಯಾಸ ಮಹರ್ಷಿಗಳು ಮಾತ್ರ ಉದಾಹರಣೆ ಮಾಡಿದ್ದಾರೆ.
ಅವರು ಉದಾಹರಿಸಿದ್ದಾರೆ. ಈ ಬುದ್ಧಿಯೋಗ ಕರ್ಮಯೋಗ ಎರಡೂ ಕೂಡ ಒಂದನ್ನೊಂದು ಹೊಂದ್ಕೊಂಡು ಬರುತ್ತೆ. ಕರ್ಮ ಅಂತ ಹೇಳಿದ್ರೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಾವು ಹೇಗೆ ಮಾಡಬೇಕು ಕೆಲಸವನ್ನು ಅಂತಕ್ಕಂಥದ್ದನ್ನೇ ಕರ್ಮಯೋಗ ಹೇಳ್ಕೊಡುತ್ತೆ. ಕರ್ಮ ಅಂದರೆ ಕೆಲಸಗಳು. ಈ ಕೆಲಸಗಳನ್ನು ಮಾಡುವಾಗ ಈಗ ಒಬ್ಬ ಕೂಲಿ ಕೆಲಸದವನು ಕೆಲಸ ಮಾಡ್ತಾನೆ, ಅದು ಕರ್ಮವಾ? ಅಲ್ಲ. ಅದು ಬುದ್ಧಿಯೋಗವಾ? ಅಲ್ಲ. ಎಲ್ಲ ಕೆಲಸಗಳನ್ನು ಮಾಡ್ತೀವಿ, ಕೆಲವು ಮೈ ಶ್ರಮದಿಂದ ಮಾಡ್ತೀವಿ. ಆದರೆ ಎಲ್ಲ ಪ್ರಾಣಿಗಳು ಮಾಡುತ್ತವೆ, ಕ್ರಿಯೆಯನ್ನು ತೋರಿಸುತ್ತವೆ. ಈಗ ಒಂದು ನಾಯಿಗೆ ಕಲ್ಲು ಹೊಡೆದ್ರೆ ಅದು ಭೌಭೌ ಅಂತ ಬರುತ್ತೆ. ಒಂದು ಹಸುವಿಗೆ ದೊಣ್ಣೆ ತೋರಿಸಿದ್ರೆ ಅದು ಒಟ್ಟಿಸ್ಕೊಂಡು ಬರುತ್ತೆ ಅಥವಾ ಓಡಿ ಹೋಗುತ್ತೆ. ಎಲ್ಲವೂ ಕ್ರಿಯೆಗಳನ್ನು ತೋರಿಸುತ್ತವೆ, ಪ್ರತಿಕ್ರಿಯೆಗಳನ್ನು ತೋರಿಸುತ್ತವೆ. ಆದರೆ ಅದು ಯಾವುದೇ ಪ್ರಾಣಿ ಪಕ್ಷಿಗಳು ಕೆಲಸವನ್ನು ಮಾಡಲ್ಲ, ಕರ್ಮವನ್ನು ಮಾಡಲ್ಲ, ಕೆಲಸವನ್ನು ಮಾಡುತ್ತೆ. ಇವಾಗ ಎತ್ತನ್ನು ಇಟ್ಕೊಂಡು ಉಳುಮೆ ಮಾಡ್ತೀವಿ, ಎತ್ತನ್ನು ಇಟ್ಕೊಂಡು ಗಾಡಿ ಹೊಡಿತೀವಿ, ಕುದುರೆಯನ್ನು ಉಪಯೋಗಿಸಿ ಗಾಡಿ ಹೊಡಿತೀವಿ. ಅವೆಲ್ಲವೂ ಕೆಲಸವನ್ನು ಮಾಡುತ್ತೆ, ಆದರೆ ಕರ್ಮವನ್ನು ಮಾಡಲ್ಲ. ಕೆಲಸವೇ ಬೇರೆ, ಕರ್ಮವೇ ಬೇರೆ. ಇದನ್ನು ನಾವು ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ಕೆಲಸಗಳು ಕೂಡ ಕರ್ಮ ಆಗಲ್ಲ, ಆದರೆ ಮನುಷ್ಯ ಮಾಡುವ ಎಲ್ಲ ಕೆಲಸಗಳು ಕೂಡ ಕರ್ಮ ಆಗತ್ತೆ ಅಂತನೂ ಇಲ್ಲ. ಯಾವ ಕರ್ಮವನ್ನು, ಕೆಲಸವನ್ನು ಮನುಷ್ಯ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಾನೆ ಅವು ಮಾತ್ರವೇ ಕರ್ಮ ಆಗತ್ತೆ. ಅದಕ್ಕೆ ಆ ಕರ್ಮ ಅನ್ನೋ ಪದವನ್ನು ಬಳಸಿರ್ತಕ್ಕಂಥದ್ದು. ಇಲ್ಲಿ ಕೆಲಸ ಅನ್ನೋ ಪದವನ್ನು ಉಪಯೋಗಿಸ್ತಾ ಇಲ್ಲ. ಕರ್ಮ ಅನ್ನುವ ಪದದ ಅರ್ಥ ಕೆಲಸವನ್ನು ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕರ್ಮ ಅಂತ ಕರಿತೀವಿ. ಬುದ್ಧಿಯನ್ನು ಉಪಯೋಗಿಸದೆ ಮಾಡ್ತಕ್ಕಂಥ ಯಾವ ಕೆಲಸವೂ ಕೂಡ ಕರ್ಮವಾಗಲ್ಲ. ಇಲ್ಲಿ ಪೂರ್ಣವಾಗಿ ನಾವು ಆ ಕರ್ಮದ ಸಿದ್ಧಾಂತವನ್ನು ನೋಡ್ತಾ ಹೋಗ್ತೀವಿ. ಎಲ್ಲರೂ ಕೂಡ ಅಷ್ಟೇ. ಇವತ್ತೊಬ್ಬ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದರೆ, ಒಬ್ಬ ಕೈಗಾರಿಕೋದ್ಯಮಿ ಕೆಲಸ ಮಾಡ್ತಿದ್ರೆ, ಅವನು ಪೂರ್ಣವಾಗಿ ತನ್ನ ಆ ಮನೋಭೂಮಿಕೆಯನ್ನು ಸಿದ್ಧಪಡಿಸ್ಕೊಂಡು ತನ್ನನ್ನು ಆ ಬುದ್ಧಿಯ ಚೈತನ್ಯದಲ್ಲಿಟ್ಕೊಂಡು ಆ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಾ ಇರ್ತಾನೆ. ಯಾರು ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಾ ಇರ್ತಾನೆ ಅದು ಮಾತ್ರವೇ ಕರ್ಮವಾಗತ್ತೆ. ಬುದ್ಧಿಯನ್ನೇ ಉಪಯೋಗಿಸದೆ ಸುಮ್ಮನೆ ದೇಹಶ್ರಮವನ್ನು ಮಾಡಿದ್ದು ಕೆಲಸವಾಗತ್ತೆ ಹೊರತು ಅದನ್ನು ಕರ್ಮ ಅಂತ ಕರೆಯಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಪ್ರಾಣಿಗಳನ್ನು ಬಿಟ್ಟು ಮನುಷ್ಯರಿಗೆ ಭಗವಂತ ವಿಶೇಷವಾದಂಥ 2 ಉಪಕರಣಗಳನ್ನು ನೀಡಿದ್ದಾನೆ. ಒಂದು ಮನಸ್ಸು, ಮತ್ತೊಂದು ಬುದ್ಧಿ. ಇದ್ಯಾವುದು ಕೂಡ ಬೇರೆ ಪ್ರಾಣಿ ಪಶುಪಕ್ಷಿ ಕ್ರಿಮಿಕೀಟದಲ್ಲಿಲ್ಲ. ಮನುಷ್ಯನಿಗೆ ಕೊಟ್ಟಿರುವ 2 ಅತ್ಯುತ್ತಮವಾದಂಥ ಉಪಕರಣ ಭಗವಂತ ಕೊಟ್ಟಿರೋದು ಅಂದರೆ ಮನಸ್ಸು ಮತ್ತು ಬುದ್ಧಿ. ಈ ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸಿಕೊಂಡು ಮಾಡ್ತಕ್ಕಂಥದ್ದೇ ಬುದ್ಧಿಯೋಗ. ಇದನ್ನೇ ವ್ಯಾಸ ಮಹರ್ಷಿಗಳು ಇಲ್ಲಿನ ಮೂಲಕ ತಂದಿದ್ದಾರೆ. ಕೃಷ್ಣ ಹೇಳ್ತಾ ಇರೋದು ಅದನ್ನೇ. ಈ ಬುದ್ಧಿಯೋಗವನ್ನು ನೀವು ತಿಳಿಯಬೇಕು. ಏನು ಬುದ್ಧಿಯೋಗ? ಮನುಷ್ಯ ತಾನು ಯಾವ ಕರ್ಮವನ್ನು ಮಾಡಬೇಕು, ಯಾವ ಕರ್ಮವನ್ನು ಮಾಡಬಾರ್ದು, ಯಾವುದನ್ನು ಹೇಗೆ ಮಾಡಬೇಕು, ಹೀಗೆ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕರ್ಮವಾಗತ್ತೆ. ಅದರಿಂದವ ಕರ್ಮಯೋಗವನ್ನು ತಿಳ್ಕೊಂಡು ಕರ್ಮವನ್ನು ಮಾಡ್ತಾ ಹೋಗಬೇಕು. ಭಗವಂತ ವಿಶೇಷವಾಗಿ ಮುಂದಿನ ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಅದನ್ನು ತಿಳಿಸ್ತಾ ಹೋಗ್ತಾನೆ. ಪ್ರತಿಯೊಬ್ಬನೂ ಕೂಡ ಮನುಷ್ಯ ಹುಟ್ಟಿದ ಮೇಲೆ ಕರ್ಮವನ್ನು ಮಾಡಲೇಬೇಕು. ಕರ್ಮವನ್ನು ಮಾಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಕ್ಷಣ ಮಾತ್ರವೂ ಕರ್ಮವನ್ನು ಮಾಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಕೂತಿದ್ರೆ ಅದು ಒಂದು ಕರ್ಮ. ಆದರೆ ಕರ್ಮವನ್ನು ಹೇಗೆ ಮಾಡಬೇಕು ಅದನ್ನು ಭಗವಂತ ಮುಂದಿನ ಹೆಜ್ಜೆಗಳಲ್ಲಿ ಹೇಳ್ತಾನೆ. ಕರ್ಮಯೋಗ ಮತ್ತು ಕರ್ಮಯಜ್ಞ. ಎಲ್ಲ ಕೆಲಸಗಳು, ಮನುಷ್ಯ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಬುದ್ಧಿ ಉಪಯೋಗಿಸಿರ್ತಾನೆ. ಕೆಲವು ಕೆಲಸಗಳು ಈ ಮಣ್ಣು ಹೊರೋದು ಈ ಥರದ್ದನ್ನು ಬಿಟ್ಬಿಟ್ರೆ, ಕೂಲಿ ಕೆಲಸ ಇಂಥದ್ದನ್ನು ಬಿಟ್ಟರೆ, ಇನ್ನು ಮಿಕ್ಕಿದ ಎಲ್ಲ ಕೆಲಸಗಳಲ್ಲೂ ಕೂಡ ಮನುಷ್ಯ ಆ ಬುದ್ಧಿಯನ್ನು ಉಪಯೋಗಿಸಿರ್ತಾನೆ. ಆ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕರ್ಮವೇ ಆಗಿರುತ್ತೆ. ಆ ಕರ್ಮವನ್ನು ಮಾಡುವಾಗ ಮನುಷ್ಯ ಯೋಚನೆಯನ್ನು ಮಾಡಬೇಕು. ಯಾವುದು ಸರಿಯಾದ ಕರ್ಮ, ಯಾವುದು ಸರಿಯಾದಲ್ಲದಂತ. ಪ್ರಾರಬ್ಧಕ್ಕೆ ಅನುಸಾರವಾಗಿ ಮನುಷ್ಯ ಕರ್ಮವನ್ನು ಮಾಡಲೇಬೇಕಾಗತ್ತೆ, ತನ್ನ ಕರ್ತವ್ಯವನ್ನು ಮಾಡಲೇಬೇಕಾಗತ್ತೆ, ಕೆಲಸ ಮಾಡಲೇಬೇಕಾಗತ್ತೆ. ಆದರೆ ಮನುಷ್ಯನಿಗೆ ವಿಶೇಷವಾದಂಥ ವಿವೇಚನಾ ಶಕ್ತಿಯನ್ನು ನೀಡಿದ್ದಾನೆ ಭಗವಂತ. ಅದನ್ನೇ ನಾವು ಬುದ್ಧಿ ಅಂತ ಕರೆಯೋದು. ಯಾರು ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಾರೆ ಅದನ್ನು ಬುದ್ಧಿಯೋಗ, ಅದನ್ನೇ ಕರ್ಮಯೋಗ ಅಂತ ಕರೀತಕ್ಕಂಥದ್ದು. ಎಲ್ಲವೂ ಕೆಲಸ, ಕಳ್ಳತನವೂ ಕೆಲಸ, ಕೆಟ್ಟತನವೂ ಕೆಲಸ. ಹಾಗಂದ್ರೆ ಎಲ್ಲವೂ ಕರ್ಮವೇ. ಎಲ್ಲತ್ರಲ್ಲೂ ಕೂಡ ಆ ಬುದ್ಧಿಯನ್ನು ಉಪಯೋಗಿಸೇ ಮಾಡ್ತಾರಲ್ಲ ಆದರೆ ಅಲ್ಲಿ ಅವೆಲ್ಲವೂ ಕರ್ಮವೇ ನಿಜ. ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಆ ಕೆಟ್ಟ ಕೆಲಸಗಳು ಕೂಡ ಕರ್ಮವೇ ನಿಜ. ಆದರೆ
ಯಾವುದು ಸರಿಯಾದ್ದು, ಯಾವುದು ಸರಿಯಾದ್ದಲ್ಲದ್ದು, ಯಾವುದು ಜನಹಿತಕಾರಿ, ಯಾವುದು ಜನಕ್ಕೆ ಅಹಿತಕಾರಿ, ಇವೆಲ್ಲವನ್ನು ವಿಶ್ಲೇಷಣೆ ಮಾಡಿ ಸರಿಯಾದ್ದನ್ನು ಮಾತ್ರ ಮಾಡ್ತಕ್ಕಂಥ ವಿವೇಚನಾ ಶಕ್ತಿಯನ್ನು ಭಗವಂತ ಮನುಷ್ಯರಿಗೆ ಮಾತ್ರ ಕೊಟ್ಟಿದ್ದಾನೆ. ಅದೇ ಬುದ್ಧಿ, ಮನಸ್ಸು ಬುದ್ಧಿ ಎನ್ನುವುದನ್ನು. ಹಾಗೆ ಆ ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ಆ ಒಂದು ಕಾರ್ಯದಲ್ಲಿ ಯಾವುದು ಸರಿಯಾದ್ದನ್ನು ಮಾತ್ರ ಮಾಡ್ತೀವಿ, ಯಾವುದು ಸರಿಯಲ್ಲ ಅದನ್ನು ಬಿಡ್ತೀವಿ, ಆಗ ಕರ್ಮವು ಕರ್ಮಯೋಗ ಆಗತ್ತೆ. ಎಲ್ಲ ಕೆಲಸಗಳೂ ಕರ್ಮ. ಬುದ್ಧಿಯನ್ನು ಉಪಯೋಗಿಸಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂದು ನಿರ್ಧರಿಸಿ ಮಾಡಬಹುದಾದದ್ದನ್ನು ಮಾತ್ರ ಮಾಡತಕ್ಕಂಥದ್ದನ್ನು ಕರ್ಮಯೋಗ ಅಂತ ಕರಿತೀವಿ. ಈ ಕರ್ಮಯೋಗದಿಂದಲೂ ಕೂಡ ವಿಶೇಷವಾಗಿ ಏನಾಗತ್ತೆ ಅಂದರೆ, ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದಿರೋದೇ ಪ್ರಾರಬ್ಧವನ್ನು ಕಳ್ಕೋಬೇಕು ಅಂತ. ಪ್ರಾರಬ್ಧವನ್ನು ಕಳ್ಕೊಳ್ಳೋಕ್ಕೆ ಈ ಕರ್ಮಗಳನ್ನು ಕೂಡ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಕರ್ಮ ಮಾಡೋದ್ರಿಂದ ಮತ್ತೆ ಪ್ರಾರಬ್ಧ ಸೇರ್ಕೋತೆ, ಏಕೆಂದರೆ ಕರ್ಮಕ್ಕೆ ಫಲ ಬಂದೇ ಬರುತ್ತೆ. ಹಾಗಾದರೆ ಈ ಬಂಧನದಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಪರಮಾತ್ಮ ಮುಂದೆ ಒಂದು ಹೆಜ್ಜೆ ಹೇಳ್ತಾನೆ, ಕರ್ಮವನ್ನು ಕರ್ಮಯೋಗ ಮಾಡು, ಕರ್ಮಯೋಗವನ್ನು ಕರ್ಮಯಜ್ಞ ಮಾಡು. ಕರ್ಮಯಜ್ಞ ಅಂತ ಹೇಳಿದ್ರೆ ಈಶ್ವರಾರ್ಪಣ ಬುದ್ಧಿ, ಈಶ್ವರ ಪ್ರಸಾದಿತ ಬುದ್ಧಿ. ಮಾಡುವ ಎಲ್ಲ ಕೆಲಸಗಳನ್ನು ಭಗವದರ್ಪಣೆ ಮಾಡೋದು, ಭಗವಂತನಿಗೆ ಸೇರಿಸಿ ಮಾಡ್ತಕ್ಕಂಥದ್ದೇ ಕರ್ಮಯಜ್ಞ. ಆ ಕರ್ಮಯಜ್ಞವನ್ನು ಭಗವದಾರ್ಪಣ ಬುದ್ಧಿಯಿಂದ ಯಾರು ಮಾಡ್ತಾರೆ, ಆಗ ಅವರಿಗೆ ಯಾವುದು ಕೂಡ ಅಂಟಲ್ಲ. ಅದಕ್ಕೆ ಇಲ್ಲಿ ವಿಶೇಷವಾದಂಥ ಪದವನ್ನು ಬಳಸ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ, ಬುದ್ಧಿರ್ಯೋಗಿ. ಆ ಬುದ್ಧಿಯ ಯೋಗವನ್ನು, ಬುದ್ಧಿಯನ್ನು ಉಪಯೋಗಿಸಿ ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು, ನಾನು ಮಾಡಬಹುದೇ, ನಾ ಮಾಡಬಾರ್ದೆ, ಅದನ್ನು ಆ ಪ್ರಕಾರವಾಗಿ ನೀನು ಯುದ್ಧ ಮಾಡಬೇಕು ಅರ್ಜುನ. ಜಯ ಪರಾಜಯ, ಲಾಭ ಹಾನಿ, ಸುಖ ದುಃಖ ಸಮನಾಗಿ ತಿಳಿಬೇಕು. ಈ ಪ್ರಕಾರ ಯುದ್ಧ ಮಾಡೋದ್ರಿಂದ ನಿನಗೆ ಯಾವುದೂ ಕೂಡ ಪಾಪ ತೊಟ್ಟಿಲ್ಲ. ಅದನ್ನ ಜೊತೆಗೆ ಇಲ್ಲಿವರೆಗೆ ನಾನು ಹೇಳಿದ್ದೆ ನಿನಗೆ ಜ್ಞಾನಯೋಗದ ಪ್ರಕಾರ. ಈಗ ಕರ್ಮಯೋಗ ಬುದ್ಧಿಯೋಗವನ್ನು ಹೇಳ್ತೀನಿ ಅಂತ ಹೇಳಿ ಕರ್ಮಯೋಗದ ವಿಶೇಷಗಳನ್ನು ಭಗವಂತ ಹೇಳ್ತಾ ಬರ್ತಾನೆ. ಅದರಿಂದ ಭಗವಂತ ಮುಂದುವರೆದು ಹೇಳ್ತಿದ್ದಾನೆ, ನೀನು ಕರ್ಮಗಳ ಬಂಧನವನ್ನು ಸರಿಯಾಗಿ ತ್ಯಜಿಸಿಬಿಡಬೇಕು, ಪೂರ್ಣವಾಗಿ ನಾಶ ಮಾಡಬೇಕು. ಹಾಗಾದಾಗ ಮಾತ್ರವೇ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ. ಬುದ್ಧ್ಯಾಯುಕ್ತ ಯಾಯ ಪಾರ್ಥ ಕರ್ಮ ಬಂಧಂ. ನಿನಗೆ ಭಗವಂತ ಕೊಟ್ಟಿರೋ ಬುದ್ಧಿ ಇದೆ, ಆ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಈ ಕರ್ಮ ಬಂಧನವನ್ನು ಬಿಡಿಸ್ಕೋ. ಹಾಗಾದರೆ ಕರ್ಮ ಬಂಧನವನ್ನು ಬಿಡಿಸ್ಕೊಳ್ಳೋದು ಹೇಗೆ? ಕರ್ಮ ಅಂದರೆ ಕೆಲಸಗಳು, ಎಲ್ಲ ಧಾರ್ಮಿಕ ಕ್ರಿಯೆಗಳು, ಎಲ್ಲ ಕೆಲಸಗಳು ಕೂಡ ಕರ್ಮ. ಅದನ್ನು ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತಿದ್ದಾನೆ ಪಾರ್ಥನಿಗೆ ಶ್ರೀಕೃಷ್ಣ ಪರಮಾತ್ಮ. ನಹಿ ಅವಿಕ್ರಮನಾಶಃ ಅಸ್ತಿ ಪ್ರತ್ಯವಾಯ ನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತಃ ಭಯ. ಈಗ ಭಗವಂತ ವಿಶೇಷವಾದಂಥ ವಿಚಾರವನ್ನು ಹೇಳ್ತಿದ್ದಾನೆ. ಯಾವುದೇ ಕರ್ಮವನ್ನು ಕೆಲಸವನ್ನು ಮಾಡುವಾಗ ಆರಂಭದಲ್ಲಿ ಎಲ್ಲವೂ ಕೂಡ ಒಂದು ಸರಣಿಯಲ್ಲಿ ನಡಿಬೇಕು. ಯಾವುದನ್ನು ಯಾವಾಗ ಮಾಡಬೇಕೋ ಹಾಗೇ ಮಾಡಬೇಕು. ಈಗ ನಾನು ಬೆಳೆಯನ್ನು ಬೆಳಿತೀನಿ ಅಂದರೆ ಮೊದಲು ಭೂಮಿಯನ್ನು ಹಸನ ಮಾಡಬೇಕು, ಆಮೇಲೆ ಬೀಜ ಬಿತ್ತನೆ ಮಾಡಬೇಕು, ಆಮೇಲೆ ನೀರುಣಿಸಬೇಕು, ಆಮೇಲೆ ಕಳೆ ಕೀಳಬೇಕು. ಹೀಗೆ ಒಂದೊಂದು ಸರಣಿಯಲ್ಲೇ ಮಾಡ್ತಾ ಹೋಗಬೇಕು. ಆದರೆ ನಾನು ಮೊದಲೇ ಬೀಜ ಬಿತ್ತುಬಿಡ್ತೀನಿ, ಆಮೇಲೆ ನಾನು ನೆಲವನ್ನು ಹದ ಮಾಡ್ತೀನಿ, ಹಾಗಲ್ಲ. ಇದನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಅವಿಕ್ರಮನಾಶಃ. ಆರಂಭ, ಅವಿಕ್ರಮ ಅಂದರೆ ಆರಂಭ. ಆರಂಭದಲ್ಲಿ ಎಲ್ಲವೂ ಹಾಗೆ ಕರ್ಮವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅದೊಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಸರಣಿಯಲ್ಲೇ ಮಾಡ್ತಾ ಹೋಗಬೇಕು. ನಾನಿವತ್ತೇನೋ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮೊದಲು ಅರ್ಜಿಯನ್ನು ಹಾಕಿ ಅಲ್ಲಿಂದ ಬಂದು ಅಲ್ಲಿಂದ ಸಂದರ್ಶನ ಬಂದು ನಾನು ಆದಮೇಲೆ ಹೋಗಬೇಕು. ಇಲ್ಲ ಮೊದಲೇ ಹೋಗ್ಬಿಡ್ತೀನಿ, ಆಮೇಲೆ ಸಂದರ್ಶನ ಆಗಲ್ಲ. ಹಾಗಾಗಿ ಕರ್ಮದಲ್ಲಿ ಎಲ್ಲವೂ ಕೂಡ ಇಲ್ಲಿ ವಿಶೇಷತೆ ಏನು, ಕರ್ಮಗಳು ನಮ್ಮನ್ನು ಕಟ್ಟಾಕತ್ತೆ. ಕರ್ಮಗಳು ಸ್ವಲ್ಪ ಕಷ್ಟವಾದಂಥ ಕೆಲಸ, ಆದರೆ ನಾವು ಮಾಡಲೇಬೇಕಾದ್ದು. ಕರ್ಮದಿಂದ ಮಾಡಲೇ ಇರೋಕ್ಕಾಗಲ್ಲ. ಕರ್ಮವನ್ನು ತಪ್ಪಿಸ್ಕೋತೀನಿ, ನನ್ನ ಕಾರ್ಯವನ್ನು ನನ್ನ ಕ್ರಿಯೆಯನ್ನು ತಪ್ಪಿಸ್ಕೋತೀನಿ, ಆಗಲ್ಲ. ಆದರೆ ಮಾಡುವಾಗ ಹೇಗೆ ಮಾಡಬೇಕು ಅನ್ನೋದನ್ನು ಭಗವಂತ ಇಲ್ಲಿ ವಿಶ್ಲೇಷಣೆ ಮಾಡ್ತಾ, ಕರ್ಮದ ಸಹಜವಾದ ಲಕ್ಷಣ ಅದನ್ನು ಒಂದು ಸರಣಿಯಲ್ಲೇ ಮಾಡಬೇಕು. ಯಾವುದನ್ನು ಮೊದಲು ಮಾಡಬೇಕೋ ಆಗಲೇ ಮಾಡಬೇಕು, ಯಾವುದನ್ನು ನಂತರ ಮಾಡಬೇಕೋ ಅದನ್ನು ನಂತರವೇ ಮಾಡಬೇಕು, ಯಾವುದನ್ನು ಕೊನೆಯಲ್ಲಿ ಮಾಡಬೇಕೋ ಹಾಗೆ ಮಾಡಬೇಕು. ಇದಕ್ಕೆ ಅಭಿಕ್ರಮ ಅಂತ ಕರೀತಾರೆ. ಹೀಗೆ ಆ ಕ್ರಮದಲ್ಲೇ ಮಾಡಬೇಕು ಕರ್ಮವನ್ನು. ಜೊತೆಗೆ ಇನ್ನೊಂದಿದೆ, ಆ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡದೇನು ಹೋದ್ರಗತ್ತೆ ಅಂದರೆ ಪ್ರತ್ಯವಾಯ, ವಿರುದ್ಧವಾದ ಫಲ ದೊರಕುತ್ತೆ.
ಯಾವುದೋ ಒಂದು ರೀತಿಯಲ್ಲಿ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡದೆ ಹೋದರೆ ಅದು ಪೂರ್ಣವಾಗಿ ಪ್ರತ್ಯವಾಯ ವಿರುದ್ಧ ಫಲವನ್ನು ಕೊಡುತ್ತೆ. ಒಂದು ಗನ್ ಇಟ್ಕೊಂಡು ಯಾರನ್ನೋ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಆದರೆ ಗನ್ನನ್ನು ಸರಿಯಾಗಿ ನಾನು ಇಟ್ಕೊಂಡು ಮಾಡದೇ ಇದ್ದರೆ ನನಗೇ ಬಂದು ಹೊಡೆಯುತ್ತೆ. ಹಾಗಾಗಿ ಆ ಕರ್ಮವನ್ನು ಮಾಡುವಾಗ, ಪ್ರತಿ ಕರ್ಮವನ್ನು ಮಾಡುವಾಗ ಎರಡು ಮುಖ್ಯವಾದದ್ದು ಅವಿಕ್ರಮ ಮತ್ತು ಪ್ರತ್ಯವಾಯ. ಆರಂಭದಲ್ಲಿ ಮಾಡ್ತಕ್ಕಂತಹ ಕೆಲಸ ಸರಿಯಾದ ರೀತಿಯಲ್ಲಿರಬೇಕು ಮತ್ತು ಅದು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೆ ವಿರುದ್ಧ ಫಲವನ್ನು ಕೊಡುತ್ತೆ. ಹಾಗಾದರೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಇದು ಸರಿ ಕರ್ಮದಲ್ಲಿ. ಅದಕ್ಕೆ ಭಗವಂತ ಹೇಳ್ತಿದ್ದಾನೆ, ಇದಕ್ಕೆ ನಿಷ್ಕಾಮ ಕರ್ಮ, ಇದನ್ನೇ ಬುದ್ಧಿರ್ಯೋಗ. ಬುದ್ಧಿರ್ಯೋಗ ಅಂತ ಹೇಳಿದರೆ ಯಾವುದೇ ಕರ್ತವ್ಯವನ್ನು ಮಾಡುವಾಗ ನಿನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಭಗವದಾರ್ಪಣ ಬುದ್ಧಿಯಿಂದ, ಅಂದರೆ ನಿಷ್ಕಾಮ ಕರ್ಮ, ಆ ನಿಷ್ಕಾಮ ಕರ್ಮವನ್ನು ಮಾಡಿದ್ದೇ ಆದರೆ ಈ ಪ್ರಾರಂಭದಲ್ಲಿ ಏನಾದ್ರು ಅಡೆತಡೆಗಳಾದರೆ ಅಥವಾ ಹಿಂದೆ ಬಂದು ವಾಪಸ್ಸು ನನಗೆ ವಿರುದ್ಧವಾದ ಫಲದೋಷಗಳಾಗದೆ ಇದು ಯಾವುದೂ ಆಗಲ್ಲ. ಅದರಿಂದ ನಿಷ್ಕಾಮ ಕರ್ಮ ಅಂತ ಹೇಳಿದರೆ ಭಗವಂತ ಹೇಳ್ತಾ ಇದ್ದಾನೆ, ಕರ್ಮದ ಬಗ್ಗೆ, ನಾವು ಮಾಡ್ತಕ್ಕಂಥ ಕೆಲಸ ಬಗ್ಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಕರ್ಮವನ್ನು ಕರ್ಮಯೋಗ ಮಾಡಿಕೊಂಡು ಯಾವುದು ಸರಿ ಅದನ್ನು ಮಾತ್ರ ಮಾಡ್ತಾ ಮುಂದಿನ ಹೆಜ್ಜೆಯಲ್ಲಿ ಕರ್ಮಯಜ್ಞ ಎಲ್ಲವನ್ನ ಭಗವದಾರ್ಪಣ ಬುದ್ಧಿ, ಆ ಬುದ್ಧಿಯಿಂದ ಮಾಡ್ತಾ ಹೋದರೆ ಯಾವುದು ಕೂಡ ನಮಗೆ ಇಲ್ಲಿ ಆರಂಭದಲ್ಲಿ ವ್ಯತ್ಯಾಸ ಆದರೂ ತೊಂದರೆ ಇಲ್ಲ, ಅಥವಾ ಅದು ಪ್ರತ್ಯವಾಯ ವಿರುದ್ಧ ಫಲವನ್ನು ನೀಡಲ್ಲ. ಯಾವಾಗ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಭಗವಂತನೆಡೆಗೆ ಸಾಗಬೇಕು. ಕೆಲಸ ಇಲ್ಲಿ ಮಾಡಲೇಬೇಕು. ಇಲ್ಲಿ ಬಂದಿರತಕ್ಕಂಥದ್ದೇ ಜನ್ಮವೆತ್ತಿ ಬಂದಿರತಕ್ಕಂಥದ್ದೇ ಕರ್ಮ. ಸದಾ ಭಗವಂತನ ಜಪವನ್ನೇ ಮಾಡೋಕ್ಕಾಗಲ್ಲ, ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಕೂತ್ಕೊಂಡ್ಬಿಡೋಕ್ಕಾಗಲ್ಲ, ಭಗವಂತನ ಪೂಜೆ ಪುನಸ್ಕಾರಗಳನ್ನೇ ಮಾಡ್ತಾ ಕೂತ್ಕೊಂಡ್ಬಿಡೋಕ್ಕಾಗಲ್ಲ. ನಮ್ಮ ಈ ಲೌಕಿಕ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ಇಲ್ಲಿ ಯುದ್ಧದ ಸನ್ನಿವೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಅರ್ಜುನನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಮಾಡಲೇಬೇಕು, ಯುದ್ಧವನ್ನೇ ಮಾಡು ಅಂತ ಹೇಳ್ತಿದ್ದಾನೆ. ಅಂದರೆ ನಮ್ಮ ಸಂಸಾರದ ಕರ್ಮಗಳನ್ನೆಲ್ಲ ನಾವು ಮಾಡಲೇಬೇಕು. ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ನೆರೆಹೊರೆಯಕ್ಕಾಗಲಿ, ನನಗಾಗಿ ಏನು ಮಾಡಬೇಕು ಮಾಡಲೇಬೇಕು. ಆದರೆ ಮಾಡುವಾಗ ಅದನ್ನು ಭಗವದಾರ್ಪಣ ಬುದ್ಧಿಯಿಂದ, ಈಶ್ವರ ಪ್ರಸಾದಿತ ಬುದ್ಧಿ ಮಾಡುವಾಗ, ಇದು ಈಶ್ವರ, ಹೇ ಭಗವಂತ, ಇದು ನಿನ್ನ ಪ್ರಸಾದ, ಈ ಕರ್ಮ ನಾನೇನು ಕೆಲಸ ಮಾಡಕ್ಕೆ ಹೊರಟಿದ್ದೀನಿ ಇದು ನಿನ್ನ ಪ್ರಸಾದ ಅಂಥೇಳಿ ಪ್ರಾರಂಭ ಮಾಡಬೇಕು. ಎಲ್ಲ ಆದಮೇಲೆ ಈಶ್ವರ ಅರ್ಪಣ ಬುದ್ಧಿ, ಅಪ್ಪ ಇದು ನಿನಗೆ ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ, ಭಗವದರ್ಪಣೆ ಮಾಡಬೇಕು. ಆಗ ಹಾಗೆ ಮಾಡೋದನ್ನು ನಿಷ್ಕಾಮ ಕರ್ಮ, ಅದನ್ನೇ ಬುದ್ಧಿಯೋಗ. ಭಗವದಾರ್ಪಣೆ ಮಾಡ್ದೇನೆಯ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಭಗವಂತನ ಕಡೆಗೆ, ನಮ್ಮ ಬುದ್ಧಿಯೆಲ್ಲ ಭಗವಂತನ ಕಡೆಗಿರಬೇಕು. ಕಾರ್ಯಗಳು ಮಾತ್ರ ಲೌಕಿಕದಲ್ಲಿರುತ್ತೆ. ಇಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಬೇಕು, ಯಾವುದನ್ನು ನಿಲ್ಸೋಕ್ಕಾಗಲ್ಲ. ಸದಾ ಕೂತ್ಕೊಂಡು ಜಪ ಮಾಡೋಕ್ಕಾಗಲ್ಲ, ಸದಾ ಕೂತ್ಕೊಂಡು ನಾವು ತಪ ಮಾಡೋಕ್ಕಾಗಲ್ಲ. ಆ ಜಪತಪಗಳು ಮಾಡುವಾಗಲೂ ಕೂಡ ಮನಸ್ಸು ಬುದ್ಧಿ ಇರಲೇಬೇಕು. ಹೊರಗಡೆ ನಾನು ಜಪತಪ ಮಾಡ್ತಾ ಮನಸ್ಸು ಎಲ್ಲೋ ಲೌಕಿಕದಲ್ಲಿ ಹೋಗಿದ್ರೆ ಏನಾಯಿತು? ಅದರಿಂದ ಶ್ರೀಕೃಷ್ಣ ಪರಮಾತ್ಮ ವಿಶೇಷವಾದದ್ದನ್ನು ಹೇಳ್ತಿದ್ದಾನೆ. ಹೇ ಅರ್ಜುನ, ಈ ನಿಷ್ಕಾಮ ಕರ್ಮಯೋಗದಲ್ಲಿ ಆರಂಭದ ಬೀಜದ ನಾಶವಿಲ್ಲ ಮತ್ತು ವಿರುದ್ಧ ಫಲರೂಪಿ ದೋಷವೂ ಇಲ್ಲ. ಇದನ್ನು ಮಾಡ್ದೇನೆ, ನಿಷ್ಕಾಮ ಕರ್ಮ ಮಾಡ್ದೇನೆ ನೀನು ನಾನೇ ಮಾಡ್ತಿದ್ದೀನಿ ಎನ್ನುವ ಉದ್ದೇಶದಿಂದ ನೀನು ಮಾಡ್ತಾ ಹೋದ್ರೆ ಏನಾಗತ್ತೆ? ಆರಂಭದಲ್ಲಿ ಸರಿ ಇಲ್ಲದೆ ಇದ್ದರೆ ನಿನಗೆ ವಿರುದ್ಧವಾಗತ್ತೆ. ಆದರೆ ನೀನು ನಿಷ್ಕಾಮ ಕರ್ಮವನ್ನು ಭಗವದಾರ್ಪಣ ಬುದ್ಧಿ, ಈಶ್ವರ ಪ್ರಸಾದಿತ ಬುದ್ಧಿಯಿಂದ ಮಾಡಿದ್ರೆ ಇದು ಯಾವ ತೊಂದರೆಯೂ ನಿನಗಾಗಲ್ಲ. ಆದರೆ ಇನ್ನೂ ಒಂದು ತಿಳ್ಕೋ, ಈ ನಿಷ್ಕಾಮ ಕರ್ಮ ಯೋಗರೂಪಿ ಸಾಧನೆಯ ಜನ್ಮ ಮೃತ್ಯುರೂಪಿ ಮಹಾ ಭಯದಿಂದ ರಕ್ಷಣೆ ಮಾಡುತ್ತೆ. ಅಸ್ಯ ಧರ್ಮಸ್ಯ ತ್ರಾಯತೆ ಮಹತ್ ಭಯ ಅಂತ ಹೇಳ್ತಾನೆ. ಈ ನಿಷ್ಕಾಮ ಕರ್ಮ ಏನಿದೆ ಇದು ಯೋಗ. ಈ ಧರ್ಮದ ಸ್ವಲ್ಪ ಮಾತ್ರ ಸಾಧನೆಯೇ ನಮ್ಮ ಜನ್ಮ ಮೃತ್ಯುರೂಪಿ ಮಹಾಭಯದಿಂದ ನಮ್ಮನ್ನು ರಕ್ಷಿಸುತ್ತೆ. ನಮ್ಮನ್ನು ಅತ್ಯಂತ ಮಹಾಭಯ ಯಾವುದು? ನಾನು ಹೋಗಬೇಕು, ಮತ್ತೆ ಬರಬೇಕು, ಪುನರಪಿ ಜನನಂ ಪುನರಪಿ ಮರಣಂ ಜನನೀ ಜಠರೆ. ಈ ಒಂದು ಮಹಾಭಯದಿಂದ ನಮ್ಮನ್ನು ರಕ್ಷಿಸೋದು ಯಾವುದು ಅಂದರೆ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಈಶ್ವರ ಪ್ರಸಾದಿತ ಬುದ್ಧಿ, ಈಶ್ವರಾರ್ಪಣ ಬುದ್ಧಿ. ಹೇ ಭಗವಂತ, ನಾನು ಮಾಡುವ ಎಲ್ಲ ಕರ್ಮಗಳು ಕೂಡ ನಾನೇನೇನು ಮಾಡ್ತಿದ್ದೆ ಅದು ನಿನ್ನ ಪ್ರಸಾದಿತ, ನೀನು ಮಾಡಿಸ್ತಾ ಇದೆಯಾ ನನ್ನೊಳಗೆ ನಿಂತ್ಕೊಂಡು. ಮಾಡಿದೆಲ್ಲವನ್ನು ಮಾಡಿದ್ಮೇಲೆ ಇದು ನಿನಗೆ ಅರ್ಪಣೆ, ಇದು ನಂದಲ್ಲ. ಮಾಡುವಾಗಲೂ ಅಷ್ಟೇ ಇದು ಭಗವದಾರ್ಪಣ ಬುದ್ಧಿಯಿಂದ ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಅದು ಯಾವುದೇ ನಮ್ಮನ್ನು ಬಂಧನಕ್ಕೆ ಸಿಕ್ಸಲ್ಲ ಮತ್ತು ಜನ್ಮ ಮೃತ್ಯುರೂಪಿ ಮಹಾಭಯದಿಂದ ನಮ್ಮನ್ನು ರಕ್ಷಿಸುತ್ತೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ
ವಿಶೇಷವಾದಂಥ ಕರ್ಮಯೋಗದ ವಿಚಾರಗಳನ್ನು ಹೇಳ್ಕೊಂಡು ಮುಂದೆ ಬರ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಈ ಕರ್ಮಯೋಗದಲ್ಲಿ ನಿಶ್ಚಿತವಾದಂಥ ಬುದ್ಧಿ ಏಕನಿಷ್ಠವಾಗೇ ಇರುತ್ತೆ. ಅಜ್ಞಾನಿಗಳಾದಂಥವ್ರು ಮಾತ್ರ ಸಕಾಮಿ ಪುರುಷರ ಬುದ್ಧಿ ಮಾತ್ರ ಭೇದದಿಂದ ಕೂಡಿರುತ್ತೆ. ಹಾಗಾದರೆ ನಿಷ್ಕಾಮ ಕರ್ಮ, ಸಕಾಮ ಕರ್ಮ, ಅವುಗಳ ವ್ಯತ್ಯಾಸ ಏನು? ನಾವು ಮಾಡ್ತಕ್ಕಂಥ ಎಲ್ಲ ಕರ್ತವ್ಯಗಳು ಕೂಡ ನಮಗಾಗೇ ಮಾಡ್ತಿರ್ತೀವಿ, ನಮ್ಮ ಸಂಸಾರಕ್ಕಾಗೇ ಮಾಡ್ತಿರ್ತೀವಿ, ನಮ್ಮ ಒಳಿತಿಗಾಗೇ ಮಾಡ್ತಿರ್ತೀವಿ. ಅಂತಹ ಕೆಲಸಗಳನ್ನೂ ಹೇಗೆ ಭಗವದಾರ್ಪಣೆ ಮಾಡಬಹುದು, ಆ ಸಕಾಮ ಕರ್ಮವನ್ನು ಕೂಡ ಹೇಗೆ ನಿಷ್ಕಾಮ ಕರ್ಮವಾಗಿ ಮಾಡಬಹುದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ ಆ ಶ್ರೀಕೃಷ್ಣನ ವಾಣಿಗಳನ್ನು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ